ಓ ಹಾಯ್ ಜನಾರ್ದನ್ ಸರ್ ಮುಂಚೆ ಗಣೇಶ್ ಕಾರಂತಾಗಿ ಒಂದು ಸ್ವಲ್ಪ ಮಾತಾಡುವ ಅಂತ ಏನು ಅಂತಂದ್ರೆ ಇವತ್ತು ವಿಡಿಯೋ ಇಲ್ಲ, ಪೋಸ್ಟ್ ಮ್ಯಾಚ್ ವಿಡಿಯೋ ಬರ್ತಾ ಇಲ್ಲ ಬಿಕಾಸ್ ಐ ಹ್ಯಾವ್ ಕಾನ್ಸರ್ಟ್. ಯಾರಾದರೂ ಕುಂದಾಪುರದವರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕುಂದ ಉತ್ಸವಕ್ಕೆ ಬನ್ನಿ. ಕೋಡಿ ಬೀಚಲ್ಲಿ ನಡೀತಾ ಇದೆ, ಇವತ್ತು ನಾಳೆ ನಾಡಿದ್ದು ಕುಂದ ಉತ್ಸವ ನಡೀತಾ ಇದೆ. ಇವತ್ತು ನನ್ನ ಕಾನ್ಸರ್ಟ್ ಇದೆ ಅಲ್ಲಿ. ನಾನು, ಐಶ್ವರ್ಯ ರಂಗರಾಜನ್ ಇವರೆಲ್ಲ ಬರ್ತಾ ಇದ್ದೇವೆ. ಆ್ಯಂಡ್ ಬಿಗ್ ಬಾಸ್ನ ರಕ್ಷಿತಾ ಶೆಟ್ಟಿ, ಸೂರಜ್ ಇವರೆಲ್ಲ ಬರ್ತಾ ಇದ್ದಾರೆ. ಸೊ ಬನ್ನಿ, ಮಜಾ ಮಾಡಿ. ಎನಿವೇಸ್ RCB ಮ್ಯಾಚ್ ಮಧ್ಯಾಹ್ನ 3:30 ಇರೋದಲ್ಲ, RCB ಮ್ಯಾಚ್ ಮುಗಿಸ್ಕೊಂಡು ಬನ್ನಿ, ಮಜಾ ಮಾಡುವ, ಸಿಗುವ ಅಲ್ಲಿ ಅಷ್ಟೇ. ಮತ್ತೆ ಒಂದು ಸಾರಿ ಕೇಳಲಿಕ್ಕಿದೆ, ಅದು ಜನಾರ್ದನ್ ಸರ್ ಅವರ ಕೇಳಲಿ ಅಲ್ವಾ. ನಮಸ್ಕಾರ, ಸಾರಿ, ದಯಮಾಡಿ ಸಾರಿ. ಯಾಕೆ ಸಾರಿ ಯಾಕೆಂತಂದ್ರೆ ಒಂದು ಪ್ರೆಡಿಕ್ಷನ್ ಗೇಮ್ ಇದು ವಿನ್ನರ್ ಅನ್ನ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ನನಗೆ ನೆನಪೋಗಿತ್ತು. ಹಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೈಯೆಸ್ಟ್ ಲೈಕ್ಸ್ ಬಂದಿರುವಂತ ಕಮೆಂಟ್ ಅನ್ನ ನಾನು ಓದ್ತೇನೆ ಅಂತ ಹೇಳಿದ್ದೆ, ಅದು ಕೂಡ ಮಿಸ್ ಆಗಿತ್ತು. ಸೊ ಆದ್ರಿಂದ ಇವತ್ತಿನ ಮ್ಯಾಚ್ ಪ್ರಿವ್ಯೂಕ್ಕಿಂತ ಮುಂಚೆನೆ ನಾನು ಆ ಒಂದು ಕಮೆಂಟ್ಸ್ ಅನ್ನು ಓದ್ತೇನೆ. ಮತ್ತೆ ಯಾರು KKR ಮ್ಯಾಚ್ ಇದನ್ನ ಫಸ್ಟ್ ಇನ್ನಿಂಗ್ಸ್ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು ಸ್ಕೋರ್, ಅವರ ಹೆಸರನ್ನು ಕೂಡ ಹೇಳ್ತೇನೆ. ಫಸ್ಟ್ ಹೈಯೆಸ್ಟ್ ಲೈಕ್ಸ್ ಬಂದಿರುವಂತ ಕಮೆಂಟ್ ಪ್ರಜ್ವಲ್ HS ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಶ್ರೇಯಸ್ ಅಯ್ಯರ್ ಸಕ್ಸಸ್ ಆಲ್ವೇಸ್ ಫೀಲ್ಸ್ ಪರ್ಸನಲ್, ಹಿ ಈಸ್ ಫೈಟಿಂಗ್ ಅಗೇನ್ಸ್ಟ್ BCCI ಪಾಲಿಟಿಕ್ಸ್ ಅಂತ. ಈ ಮಾತ್ರ ನಾನು ಕೂಡ ಒಪ್ತೇನೆ. 103 ಲೈಕ್ ಬಂದಿತ್ತು, ಇನ್ಕ್ಲೂಡಿಂಗ್ ನನ್ನ ಲೈಕ್. ಶ್ರೇಯಸ್ ಅಯ್ಯರ್ ಅವ್ರದ್ದು ಸಕ್ಸಸ್ ನೋಡಿದಾಗ ನಮ್ಗೆ ಖುಷಿ ಆಗ್ತದೆ. ಆ ಒಂದು ಪಾಲಿಟಿಕ್ಸ್ ಎಗೇನ್ಸ್ಟ್ ಕೂಡ ಎದ್ದು ನಿಂತು ಒಂದು ಈ ತರದ ಒಂದು ಪ್ರದರ್ಶನ ಕೊಡ್ತಾ ಇರೋದು ಕನ್ಸಿಸ್ಟೆಂಟ್ ಆಗಿ. ಪಾಲಿಟಿಕ್ಸ್ ಏನು ಅಂತಂದ್ರೆ, ODIಯಲ್ಲಿ ವೈಸ್ ಕ್ಯಾಪ್ಟನ್ ಮಾಡ್ಲಿಲ್ವ ಮರೆ ಅಂತ ಹೇಳ್ಬೋದು. ODI ಬಗ್ಗೆ ನಾವು ಮಾತಾಡ್ತಿರೋದಲ್ಲ, ಇದು T20 ಫಾರ್ಮ್ಯಾಟ್ ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಈಗಲೂ ಕೂಡ ಹೇಳ್ತೇವೆ, ಎಲ್ಲರೂ ಕೂಡ ಒಪ್ತೀರಿ, ಅವರನ್ನು ಹೇಗೆ T20 ಸ್ಕ್ವಾಡ್ ಅಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಈಸ್ ಅ ಕ್ಯಾಪ್ಟನ್ ಮೆಟೀರಿಯಲ್. ಎಲ್ಲರೂ ಏನು ಹೇಳೋದು ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಅವರ ಬದಲು ಶ್ರೇಯಸ್ ಅಯ್ಯರ್ ಅವರ ತಂಡದಲ್ಲಿ ಇರಬೇಕಿತ್ತು ಅಂಡ್ ತಂಡವನ್ನ ಮುನ್ನಡೆಸಬೇಕಿತ್ತು, ಭಾರತ ತಂಡವನ್ನ ಅಂತ. ನಾನು ಕೂಡ ಈ ಮಾತಿಗೆ ಒಂದು ರೇಂಜಿಗೆ ಒಪ್ಪಿಗೆ ಸೂಚಿಸ್ತೇನೆ. ಸೂರ್ಯಕುಮಾರ್ ಯಾದವ್ ಅವರು ಇರಬಾರ್ದು ಅಂತಲ್ಲ, ಖಂಡಿತವಾಗಿಯೂ ಶ್ರೇಯಸ್ ಅಯ್ಯರ್ ಅವರು ಈ ಒಂದು ತಂಡದಲ್ಲಿ ಇಂಡಿಯಾ T20 ಸ್ಕ್ವಾಡ್ ಅಲ್ಲಿ ಅವ್ರ ಸ್ಥಾನ ಪಡೆದುಕೊಳ್ಳೇಬೇಕು. ಇಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಯಾಕೆ ಅವರಿಗೆ ಸಿಗ್ತಾ ಇಲ್ಲ ಪ್ಲೇಸ್ ಅಂತ ಗೊತ್ತಿಲ್ಲ. ಅಂಡ್ ನಿನ್ನೆಯ ಮ್ಯಾಚ್ ಏನು, GT ವರ್ಸಸ್ KKR ಫಸ್ಟ್ ಇನ್ನಿಂಗ್ಸ್ ಪ್ರೆಡಿಕ್ಷನ್, ಈ 4 ಜನ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ದಾರೆ, 4 ಜನ. ಸೊ ಫಸ್ಟ್ ಯಾರು ಅಂತಂದ್ರೆ ಸೊಹೇಲ್, ಇವರು 180 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್ ಸೊಹೇಲ್ ಅಣ್ಣ. ಹಾಗೆಯೇ ಮಂಜುನಾಥ ನಾಮದಾರಿ, ಇವರು ಕೂಡ 180 ರನ್ ಅಂತ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿದ್ರು. ಪಾಪ ಅವರು ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ದಾರೆ, ನಾನು 180 ಅಂತ ಪ್ರೆಡಿಕ್ಟ್ ಮಾಡಿದ್ರು, ನನ್ನ ಹೆಸರನ್ನ ಮೆನ್ಷನ್ ಮಾಡ್ಲಿಲ್ವಲ್ಲ, ಇದು ನ್ಯಾಯವೇ ಅಂತ. ಐ ಆಮ್ ರಿಯಲಿ ಸಾರಿ, ನಂಗೆ ನೆನಪೋಗಿತ್ತು. ಹಾಗೇನೆ ಕಾರ್ತಿಕ್, ಇವರು 180 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸುಮನಾ ಭಟ್ರೆ ಕಂಗ್ರ್ಯಾಚುಲೇಷನ್ಸ್, 180 ಅಂತ ಪ್ರೆಡಿಕ್ಟ್ ಮಾಡಿದ್ರಿ. ಈ 4 ಜನರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಅದು ಟಾಪ್ ಕಮೆಂಟರ್ ಯಾರಿದಾರಲ್ಲ ಅವರಿಗೂ ಕೂಡ ಕಂಗ್ರ್ಯಾಟ್ಸ್. ಅಂಡ್ ಇವತ್ತಿನ ಮ್ಯಾಚ್, ಮಧ್ಯಾಹ್ನದ ಮ್ಯಾಚ್, RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು. ಮಧ್ಯಾಹ್ನದ ನನಗೆ ಎಷ್ಟು ಹೊಟ್ಟೆ ಉರಿತಾ ಉಂಟು ಅಂತಂದ್ರೆ, ಮಧ್ಯಾಹ್ನ ಮುಗಿದ ಕೂಡಲೇ ವಿಡಿಯೋ ಅಪ್ಲೋಡ್ ಮಾಡಿದಿದ್ರೆ ಮಿಡ್ ನೈಟ್ ಆಗುವ ಒಳಗಡೆ ವಿಡಿಯೋ ಸೂಪರ್ ಡೂಪರ್ ರೀಚ್ ಆಗಿರ್ತಿತ್ತು. ಹಾಗೆ ಹೀಗೆ ಸಬ್ಸ್ಕ್ರೈಬರ್ಸ್ ಅಲ್ಲಿ ಹೋಗ್ತಿತ್ತು, ಇಲ್ಲಿ ಹೋಗ್ತಿತ್ತು. ನಮ್ಗೆ ಎಂತ ಮಾಡೋಣ, RCB ಮ್ಯಾಚ್ ಇದ್ದಾಗ ಕಾನ್ಸರ್ಟ್ ಏನಾದ್ರು ಇದ್ರೆ ಆಬ್ವಿಯಸ್ಲಿ ನಾನು ಕಾನ್ಸರ್ಟೇ ಫಸ್ಟ್ ಚೂಸ್ ಮಾಡೋದು. ಬಟ್ ಎನಿವೇಸ್ ಅಂದ್ರೆ ಹೊಟ್ಟೆ ಉರಿತಾ ಉಂಟು. ಬಟ್ ಖುಷಿಯ ವಿಚಾರ ಏನು ಅಂತಂದ್ರೆ, RCB ಆಟ, ಈಗ ನಮ್ಗೆ ವಿಡಿಯೋ ಮಳೆ ಆಗ್ತದೆ ಇಲ್ವಾ ಅದು ಬೇರೆ ವಿಷಯ. RCB ಚಂದ ಮಾಡಿ ಆಡ್ತಿದಾರ ಅಟ್ ದ ಎಂಡ್. ಹೌದು, 5 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆಗಿದೆ, 1 ಮ್ಯಾಚ್ ಸೋತಿರೋದು. ಎಲ್ಲಾ ಟೀಮ್ ಎಲ್ಲಾ ಮ್ಯಾಚ್ ವಿನ್ ಆಗ್ಲಿಕ್ಕೆ ಆಗುದಿಲ್ಲ. 1 ಮ್ಯಾಚ್ ಸೋತಿದ್ದೇವೆ, ರಾಜಸ್ಥಾನ್ ರಾಯಲ್ಸ್ ಎದುರು. ಬಟ್ ಸ್ಟಿಲ್ ಲಾಸ್ಟ್ ಮ್ಯಾಚ್ ಅಲ್ಲಿ LSG ಅನ್ನ ಹೀಗೆ ಹೊಡೆದು ಬಿಸಾಕಿರುವಂತ ರೀತಿ, ಅದು ಆಬ್ವಿಯಸ್ಲಿ RCB ಪಾಳ್ಯಕ್ಕೆ ಖುಷಿ ಕೊಟ್ಟಿರ್ತದೆ. ಸುಮಾರು ಜನ ಹೇಳ್ತಾ ಇದ್ರು, ರಸಿಕ್ದಾರ್ 4 ವಿಕೆಟ್ ತೆಗೆದ್ರು ಕೂಡ, ಹೇಸಲ್ವುಡ್ 1 ವಿಕೆಟ್ ತೆಗೆದಿದ್ರು ಕೂಡ ಹೇಸಲ್ವುಡ್ಗೆ ಹೇಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟದ್ದು ಅಂತ. ಪವರ್ ಪ್ಲೇ ಅಲ್ಲಿ ಅವರು ಬೌಲಿಂಗ್ ಹಾಕಿರುವಂತಹ ರೀತಿ ವಾಸ್ ಜಸ್ಟ್ ಅಮೇಝಿಂಗ್. ಸೊ ಆ ಒಂದು ಲೈನ್ ಅಂಡ್ ಲೆಂತ್ ಪವರ್ ಪ್ಲೇ ಅಲ್ಲಿ LSG ಅಂದ್ರೆ ಅವರು ನೆಕ್ಸ್ಟ್ ಲೆವೆಲ್ ಆಟ ಆಡದಿದ್ದಾಗೆ ಮಾಡಿದ್ಯಾರು ಹೇಸಲ್ವುಡ್. ಮತ್ತು ಪವರ್ ಪ್ಲೇ ಅಲ್ಲಿ ಪಂತನ್ನು ಇಂಜೂರಿ ಮಾಡಿದ್ಯಾರು ಹೇಸಲ್ವುಡ್, ಪೂರನ್ ಅವರ ವಿಕೆಟ್ ತೆಗೆದ್ಯಾರು ಹೇಸಲ್ವುಡ್. ಸೊ ಆ ರೇಂಜ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರಿಂದಾಗಿ ಹೇಸಲ್ವುಡ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಟ್ಟಿದ್ರು. ಅದರ ಅರ್ಥ ರಸಿಕ್ದಾರ್ ಅವರು ಚಂದ ಮಾಡಿ ಪರ್ಫಾರ್ಮ್ ಮಾಡಲಿಲ್ಲ ಅಂತಲ್ಲ, ಮೇ ಬಿ 51% ಹೇಸಲ್ವುಡ್ ಕಡೆಗೆ ಮುಖ ಮಾಡಿದ್ರು ಅಂತ ಅಂದ್ಕೊಳ್ತೇನೆ. ಯಾರ ಡಿಸೈಡ್ ಮಾಡುವ ಕಮಿಟಿ ಯಾರಿದಾರಲ್ಲ, ಯಾರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡ್ಬೇಕಂತ, ಅವರು ಹೇಸಲ್ವುಡ್ ಅವರ ಹೆಸರನ್ನ ನೇಮಕ ಮಾಡಿ ಅಂದ್ರೆ ಸೂಚಿಸಿರ್ಬೋದು, ಇಲ್ಲ ಇವರೇ ಬೆಸ್ಟ್ ಅಂತ. ಬಟ್ ಓವರ್ ಆಲ್ RCB ಸೂಪರ್ ಆಗಿ ಆಡ್ತಾ ಇದೆ. ಆನ್ ದಿ ಅದರ್ ಹ್ಯಾಂಡ್ DC ಅವರು ಲಾಸ್ಟ್ ಮ್ಯಾಚ್ ಆಡಿದ್ದು
ಏಪ್ರಿಲ್ 11ಕ್ಕೆ ಐ ಥಿಂಕ್ CSK ಎದುರು 1 ವಾರ ರೆಸ್ಟ್ ತೆಗೆದುಕೊಂಡು 1 ವಾರ ಬ್ರೇಕ್ ತೆಗೆದುಕೊಂಡು ಈಗ ಬರ್ತಾ ಇದ್ದಾರೆ. ಸೊ ಈಗ RCBಯ ಕುದುರೆಗೆ ಬ್ರೇಕ್ ಹಾಕ್ತಾರಾ ಅಥವಾ ಅವರೇ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗ್ತದೆ ಅಂತ ನೋಡಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಏನು RCB ವರ್ಸಸ್ DC ಮ್ಯಾಚ್ ಆದಾಗ ನಂಗೆ ಇನ್ನೂ ಸಹ ನೆನಪುಂಟು. ಏನು ನಮ್ಮ KL ರಾಹುಲ್ ಅವರು 100 ಹೊಡೆದು ವಿನ್ ಮಾಡಿಸಿ ಆ ಒಂದು ಸೆಲೆಬ್ರೇಷನ್, ಕಾಂತಾರ ಸೆಲೆಬ್ರೇಷನ್ ಹೀಗೆ ಮಾಡಿ ಹೀಗೆ ಬ್ಯಾಟ್ ಇಟ್ಟು, ಅಂದರೆ ದಿಸ್ ಈಸ್ ಮೈ ಗ್ರೌಂಡ್, ನನಗೆ ಈ ಗ್ರೌಂಡ್ ಇದು ಮೂಲೆ ಮೂಲೆ ಗೊತ್ತುಂಟು, ನೀವು ನನ್ನನ್ನು ಸೆಲೆಕ್ಟ್ ಮಾಡಬೇಕಿತ್ತು, ಆಕ್ಷನ್ ಅಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತ ಒಂಥರ ಹತಾಶೆಯನ್ನ, ಸಿಟ್ಟನ್ನ ಮ್ಯಾಚ್ ವಿನ್ ಮಾಡಿಸಿದ ಮೇಲೆ ತೋರಿಸಿದ್ರು. ಈಗ ಎಲ್ಲರೂ ಕಾಯ್ತಾ ಇರೋದು ಏನಂತಂದ್ರೆ ಇವತ್ತು ಕೊಹ್ಲಿ ಅವರು ಮ್ಯಾಚ್ ವಿನ್ ಮಾಡಿಸ್ಬೇಕು, ಕೊಹ್ಲಿ ಅವರು ಕಾಂತಾರ ಸೆಲೆಬ್ರೇಷನ್ ಮಾಡಬೇಕು ಅಂತ. ಕೊಹ್ಲಿ ಅವರು ಮ್ಯಾಚ್ ವಿನ್ ಮಾಡಿಸೋದ್ರಲ್ಲಿ ಡೌಟ್ ಇಲ್ಲ, ಮ್ಯಾಚ್ ವಿನ್ ಮಾಡಿಸ್ಬೋದು, ಬಟ್ ಫಾರ್ ಶೋರ್ ಕಾಂತಾರ ಸೆಲೆಬ್ರೇಷನ್ ಕೊಹ್ಲಿ ಅವರು ಮಾಡ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅವರು ಕೂಡ ಮರ್ತಿರ್ತಾರೆ. ಫಸ್ಟ್ 2 ಮ್ಯಾಚ್ ಡೆಲ್ಲಿ ಗೆದ್ದಾಗ ಇದು ಸೂಪರ್ ಟೀಮ್ ಅಣ್ಣ ಅಂತ ಅನ್ಕೊಂಡದ್ದು, ಅದೇ ಟೈಮ್ಗೆ 2-2 GT ಸೋತಿದ್ರು. ಸೊ GTಕ್ಕಿಂತ ಡೆಲ್ಲಿ ಬೆಟರ್ ಈ ಸಲ, ಹಾಗೆ ಅಂತ ಅನ್ಕೊಂಡದ್ದು. ನೆಕ್ಸ್ಟ್ ಈ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಫುಲ್ ಉಲ್ಟಾಗಿದೆ. ಡೆಲ್ಲಿ 2-2 ಸೋತಿದೆ, ಈ ಕಡೆಯಿಂದ GT 3-3 ಗೆದ್ದಿದೆ. ಸೊ ಡೆಲ್ಲಿ ಆ ಒಂದು ಮಿಲ್ಲರ್ ಮಾಡಿದ ಎಡವಟ್ಟಿಂದ ಯಾವಾಗ 3ನೇ ಮ್ಯಾಚ್ ಸೋತ್ರಲ್ಲ, 2 ಗೆದ್ದ ಮೇಲೆ 3ನೇ ಮ್ಯಾಚ್ ಸೋತ್ರಲ್ಲ, ಅದಾದ್ಮೇಲೆ CSK ಅಗೇನ್ಸ್ಟ್ ಅಂತೂ ಹಾರಿಬಲ್ ಆಗಿ ಸೋತರು. ಈಗ 2 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತಿದ್ದಾರೆ, 1 ವಾರ ಬ್ರೇಕ್ ತೆಗೆದುಕೊಂಡಿದ್ದಾರೆ. ಇನ್ನು ಕೂಡ ಸ್ಟಾರ್ಕ್ ಬಗ್ಗೆ ಅಪ್ಡೇಟ್ ಇಲ್ಲ. ಸ್ಟಾರ್ಕ್ ಅವ್ರು ಯಾವಾಗ ಆಡ್ತಾರೆ ಅಂತ ಗೊತ್ತಿಲ್ಲ. ತಂಡದಲ್ಲಿ ಎಷ್ಟು ಚೇಂಜಸ್ ಆಗ್ತದೆ ಅಥವಾ ಚೇಂಜಸ್ ನೆಸೆಸಿಟಿ ಉಂಟಾ? 1 ವಾರ ಬ್ರೇಕ್ ತೆಗೆದುಕೊಂಡ್ಮೇಲೆ ಸಡನ್ ಆಗಿ ಮತ್ತೆ ಪುನಃ ತಂಡದಲ್ಲಿ ಯದ್ವಾ ತದ್ವಾ ಚೇಂಜಸ್ ಮಾಡೋದು ಡೌಟು. KL ರಾಹುಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಟಾಪ್ ಆರ್ಡರ್ ಅಲ್ಲಿ KL ರಾಹುಲ್ ಅವರು ದೊಡ್ಡ ದೊಡ್ಡ ಇನ್ನಿಂಗ್ಸ್ ಆಡಬೇಕು ಅನ್ನೋದೇ ಏನು DCಯ ಒಂದು ಬಯಕೆ. ಅಂಡ್ KL ರಾಹುಲ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೇನೆ. ವಾಟ್ ಅ ಕ್ವಾಲಿಟಿ ಪ್ಲೇಯರ್, ಅದರಲ್ಲಿ ಎಂತ ಸಹ ಡೌಟ್ ಇಲ್ಲ. ಅಂಡ್ ಕಿಲ್ಲರ್ ಮಿಲ್ಲರ್ ಅವ್ರದ್ದು ಫಿನಿಶಿಂಗ್ ಮತ್ತೆ ಏನು ಮಿಲ್ಲರ್ ಮತ್ತೆ ಸ್ಟಬ್ಸ್, ಈ 3 ಜನನೇ ಮೇನ್, ರಾಹುಲ್, ಮಿಲ್ಲರ್ ಮತ್ತೆ ಸ್ಟಬ್ಸ್. ಅವರಿಗೆ ಆಕ್ಚುಲಿ ಒಂಚೂರು ಕೈ ಕೊಟ್ಟಿರೋದು ಯಾರು ಅಂತಂದ್ರೆ ಅವರ ಕ್ಯಾಪ್ಟನ್ ಅಕ್ಷರ್ ಪಟೇಲ್. ಅವರ ಬ್ಯಾಟಿಂಗ್ ಇಂದ ಈವನ್ ವರ್ಲ್ಡ್ ಕಪ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ಅವಕಾಶ ಸಿಕ್ಕಿರ್ಲಿಲ್ಲ, 2-3 ಬಾಲ್ ಸಿಗ್ತಾ ಇತ್ತು ಅಷ್ಟೇ ಆಡ್ಲಿಕ್ಕೆ. ಅಲ್ಲಿಂದವೂ ಪಾಪ ಅವರಿಗೆ ಬ್ಯಾಟಿಂಗ್ ಸಿಗದೆ ಅವರ ಬ್ಯಾಟಿಂಗ್ ಆಕ್ಚುಲಿ ಒಂಚೂರು ಹಳ್ಳ ಹಿಡಿದಿದೆ. ಅವ್ರನ್ನ ನಾವೇನು ಪರಿಪೂರ್ಣ ಆಲ್ರೌಂಡರ್ ಅಂತ ಹೇಳ್ತೇವಲ್ಲ, ಅವ್ರಿಗೆ ಆಲ್ರೌಂಡರ್ ತರ ಪ್ರೂವ್ ಮಾಡ್ಲಿಕ್ಕೆ ಅವಕಾಶ ಸಿಗದೆ ಈಗ IPL ಅಲ್ಲಿ ಅವರ ಬ್ಯಾಟಿಂಗ್ ಸ್ವಲ್ಪ ಹಳ್ಳ ಹಿಡಿದಿದೆ. ಅವರು ಆ ಒಂದು ಕ್ಯಾಪ್ಟನ್ಸ್ ನಾಕ್, ಅಫ್ಕೋರ್ಸ್ ಬೌಲಿಂಗ್ ಅಲ್ಲಿ ಸೂಪರ್ ಆಗಿ ಮಾಡ್ತಾ ಇದ್ದಾರೆ, ಕ್ಯಾಪ್ಟನ್ಸ್ ನಾಕ್ ಬರಬೇಕು, ಹಾಗೆ ಹೀಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಡೆಲ್ಲಿ ಮ್ಯಾನೇಜ್ಮೆಂಟ್ ಬಯಸ್ತಾ ಇರ್ಬೋದು. ನಮ್ಮ ತಂಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಏನಾದ್ರೂ ಬದಲಾವಣೆ ಆಗ್ತದಾ? ಬದಲಾವಣೆ ಆದ್ರೆ ಒಂದು ಬದಲಾವಣೆ ಏನಂತಂದ್ರೆ, ಈ ರೊಟೇಷನ್ ಪಾಲಿಸಿಯಲ್ಲಿ ಆಡಿಸ್ತಾ ಇದ್ದಾರೆ. ಹೇಸಲ್ವುಡ್ ಅನ್ನ ಕೂರಿಸಿ ಡಫಿಯನ್ನು ಆಡಿಸಿದ್ದಾರೆ, ಡಫಿಯನ್ನು ಕೂರಿಸಿ ಹೇಸಲ್ವುಡ್ ಅನ್ನ ಆಡಿಸಿದ್ದಾರೆ. ಈ ಮ್ಯಾಚ್ ಅಲ್ಲಿ ಹೇಸಲ್ವುಡ್ ಆಡ್ತಾರ, ಡಫಿ ಆಡ್ತಾರ ಅಂತ ಒಂದು ಡೌಟ್ ಇದೆ. ಬಿಟ್ಟರೆ ತಂಡದಲ್ಲಿ ಯಾವುದೇ ಬದಲಾವಣೆ ಮಾಡುವಂತಹ ಅಗತ್ಯತೆ ಇಲ್ಲ. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಬೌನ್ಸರ್ ಬಾಯ್. ಈಗ ಕೆಲವರು ಹೇಳ್ತಾರೆ ಜಿತೇಶ್ ಶರ್ಮಾ ಅವ್ರನ್ನ ಕೂರಿಸ್ಬೇಕು, ಹಾಗೆ ಹೀಗೆ. ಅಣ್ಣ ಏನು ಜಿತೇಶ್ ಶರ್ಮಾ ಬಿಟ್ರೆ ಬೇರೆ ಯಾರನ್ನ ಆ ಬೌನ್ಸರ್ ಅನ್ನ ಹಿಡಿಯುವುದು? ಯಾವಾಗ ಬೌನ್ಸ್ ಆಗ್ತಾರೆ ಅಂತ ಜಿತೇಶ್ ಶರ್ಮಾಗೆ ಗೊತ್ತುಂಟು. ಈ ನೆಕ್ಸ್ಟ್ ಬಾಲ್ ಬೌನ್ಸ್ ಬರ್ತಿಗೆ ಹೀಗೆ ಹಿಡಿಬೇಕು ಅಂತ. ಕೀಪಿಂಗ್ ಅಲ್ಲಿ ಏನಿಲ್ಲ ಅಂತಂದ್ರು 15-20 ರನ್ ಸೇವ್ ಮಾಡ್ತಿದ್ದಾರೆ. ಬೇರೆಯವ್ರು ನಿಂತ್ರೆ ಅವ್ರ ಬೌನ್ಸರ್, ಕೃಣಾಲ್ ಪಾಂಡ್ಯ ಅವರ ಬೌನ್ಸರ್ ಹಿಡಿಲಿಕ್ಕೆ ಆಗಿದೆ, ಅದು ಬೈಸ್ 4 ಎಲ್ಲ ಹೋಗುದು ಬೇಡ. ಜಿತೇಶ್ ಶರ್ಮಾ ಅವರು ಇರಲಿ, ಅಂಡ್ ಹೀಸ್ ಅ ಫ್ಯಾಂಟಾಸ್ಟಿಕ್ ಬ್ಯಾಟ್ಸ್ಮನ್, ಅದರಲ್ಲಿ ಏನು ಡೌಟ್ ಇಲ್ಲ. ಒಂದು ದೊಡ್ಡ ನಾಕ್ ಬರಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಸರಿಯಾಗಿರುವಂತ ಬ್ಯಾಟಿಂಗ್ ಅವಕಾಶ ಸಿಕ್ಕಿದ್ರೆ ದೊಡ್ಡ ಇನ್ನಿಂಗ್ಸ್ ಬರ್ಬೋದು. ಪಾಪ ಅವರಿಗೆ ದೊಡ್ಡ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅಂಡ್ LSG ಅಗೇನ್ಸ್ಟ್ ಸೂಪರ್ ಆಗಿ ಆಡಿದ್ರಲ್ಲಣ್ಣ, ಒಂದೇ ಓವರ್ ಅಲ್ಲಿ ಏನು ದಿಗ್ವೇಶ್ ರಾತಿ ಅವರನ್ನ ಈಗ ಮಾಡಿ ಏನು 9 ಬಾಲ್ 23, 8 ಬಾಲ್ 23 ಏನೋ ಹೊಡೆದಿದ್ರಲ್ಲ LSG ಅಗೇನ್ಸ್ಟ್. ಸೊ ಯಾವುದೇ ಅಗತ್ಯತೆ ಇಲ್ಲ, ಚೇಂಜ್ ಮಾಡುವಂತಹ ಅಗತ್ಯತೆ ಇಲ್ಲ. 3:15 ಮ್ಯಾಚ್ ಶುರುವಾಗ್ತದೆ. ನಾ ಮ್ಯಾಚ್ ಮುಗಿಯೋ ತನಕ ಸಹ ನಾನು ಇರ್ತೇನೆ. ಒಟ್ಟು ಮ್ಯಾಚ್ ಮುಗಿಯೋ ಟೈಮಿಗೆ ಅಥವಾ ಮ್ಯಾಚ್ ಮುಗಿದೊಂದು 5 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮ ಶುರು ಆಗ್ತದೆ. ಸೊ ಆದ್ರಿಂದ ಇವತ್ತು ವಿಡಿಯೋ ಬರ್ತಾ ಇಲ್ಲ, ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ. ನಾಳೆ ಬೆಳಿಗ್ಗೆ ಪೈಡ್ ಅಂತ 2 ವಿಡಿಯೋ ಮಾಡ್ತೇನೆ. ಅಪ್ಪಿ ತಪ್ಪಿ ಕಾನ್ಸರ್ಟ್ ಬೇಗ ಮುಗಿದ್ರೆ ಮಧ್ಯರಾತ್ರಿ ವಿಡಿಯೋ ಹಾಕ್ಬೋದು. ಬಟ್ ನೀವು ಚಂದ ಮಾಡಿ, ರಿಲ್ಯಾಕ್ಸ್ ಮಾಡಿ, ಇವತ್ತು ಎಂಜಾಯ್ ಮಾಡಿ. 2 ಮ್ಯಾಚ್, ಒಂದು RCBದು ಮ್ಯಾಚ್ ಇದೆ, ಮತ್ತೆ ನೈಟ್ CSKದು ಮ್ಯಾಚ್ ಇದೆ. ಮಜಾ ಮಾಡಿ. ಊರ್ ಬದಿಯವರು ದಯವಿಟ್ಟು ಫ್ರೀ ಇದ್ರೆ ದಯವಿಟ್ಟು ಕಾನ್ಸರ್ಟಿಗೆ ಬನ್ನಿ, ಮಜಾ ಮಾಡುವ. ಸರಿಯಾಗಿದೆ, ಬರುವ. ನಮಸ್ಕಾರ.